ಸ್ವಯಂ ಟೈಮ್ಸ್ನ ವೀಕ್ಷಕರೇ, ನಾವಿವತ್ತು ಹೆಬ್ರಿ ತಾಲೂಕಿನ ವರಂಗದ ಪಡುಕುಳೂರಿಗೆ ಬಂದಿದ್ದೇವೆ. ಇಲ್ಲಿ ಸ್ವಾತಂತ್ರ್ಯ ಸೇನಾನಿ MD ಅಧಿಕಾರಿಯವರ ಒಂದು ಮೂರ್ತಿ ಅನಾವರಣಗೊಳ್ತಾ ಇದೆ. ಇಲ್ಲಿ ಭಾಳಷ್ಟು ಒಂದು ಖುಷಿ ಪಡುವ ವಿಚಾರ ಏನಂತ ಕೇಳಿದರೆ, ಈ ಮೂರ್ತಿಯನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ತಮಗೆ ಗೊತ್ತಿರ್ಬೋದು. ಅರುಣ್ ಯೋಗಿರಾಜ್ ಹೇಳುವ ಹೆಸರನ್ನು ತಾವು ಕೇಳಿದಿರಿ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ನಿರ್ಮಾಣ ಮಾಡಿ ಒಂದಷ್ಟು ಕರ್ನಾಟಕದ ಹೆಸರನ್ನು ವಿಶ್ವಮಟ್ಟದಲ್ಲಿ ಕೂಡ ಬೆಳಗಿದವರು. ಅವರು ಈ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಆ ಮೂರ್ತಿಯನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಹೇಳುವ ಮಾಹಿತಿಯನ್ನು ಇಲ್ಲಿಯ ಪಡುಪರ್ಕಳ ಶಂಕರ್ ಶೆಟ್ಟಿ ಅವರು ನಮಗೆ ನೀಡ್ತಾರೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಶಂಕರ್ ಶೆಟ್ರೆ, ನೋಡಿ, ಈಗ ಇಲ್ಲಿ ಈ ಮೂರ್ತಿ ನಿರ್ಮಾಣ ಆಗಿದೆ. ಇದು ಎಲ್ಲಿ ನಿರ್ಮಾಣ ಆದದ್ದು ಮತ್ತು ಯಾರು ನಿರ್ಮಾಣ ಮಾಡಿದ್ದು? ಈ ಮೂರ್ತಿಯನ್ನು ನಾವು ನಿರ್ಮಾಣ ಮಾಡಿದ್ದು ಮೈಸೂರಿನಲ್ಲಿ. ನಿಮಗೆ ಗೊತ್ತಿದ್ದಂತೆ, ಇಲ್ಲಿ ಜನರಿಗೆಲ್ಲ ಗೊತ್ತಿದ್ದಂತೆ, ನಮ್ಮ ಅಯೋಧ್ಯೆಯಲ್ಲಿ ಸ್ಥಾಪಿತವಾದ ರಾಮಮೂರ್ತಿ, ಭವ್ಯ ರಾಮಮೂರ್ತಿಯನ್ನು ಯಾರು ಕೆತ್ತಿದ್ದಾರೆ, ಅಂತಹ ಮಹಾನುಭಾವರೇ ಈ ಮೂರ್ತಿಯನ್ನು ಕೂಡ ಕೆತ್ತಿಕೊಟ್ಟಿದ್ದಾರೆ. ಅರುಣ್ ಯೋಗಿರಾಜ್ ಎಂಬವರು. ಅಲ್ಲಿ ಈ ಪ್ರೋಗ್ರಾಮಿಗೆ ಅವರು ಬರುವವರು ಇದ್ದರು, ಆದರೆ ಕಾರಣಾಂತರ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ. ಆದರೂ ನಮಗೆ ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ, ನಮ್ಮ ಈ ಮೂರ್ತಿಯನ್ನು ಕೆತ್ತಿದವರು ಶ್ರೀ ಅರುಣ್ ಯೋಗಿರಾಜ್ ಅಂತ. ಇನ್ನೊಂದು ವಿಷಯ ನನಗೆ ಭಾಳ ವಿಶೇಷವಾಗಿ ಹೇಳಲಿಕ್ಕೆ ಇದ್ದಂತೆ, ನಾವೆಲ್ಲ ಇಷ್ಟು ಜನ ಇಲ್ಲಿ ಯಾಕೆ ಸೇರಿದ್ದೇವೆ ಅಂತ ಹೇಳಿದರೆ, ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ಗೊತ್ತಾಗಬೇಕು. ಸ್ವಾತಂತ್ರ್ಯ ಹೀಗೆ ನಮಗೆ ಸಿಕ್ಕಲಿಲ್ಲ. ಭಾಳಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಭಾಳಷ್ಟು ಜನ ಮರಣ ಹೊಂದಿದ್ದಾರೆ, ಭಾಳಷ್ಟು ಜನ ಪೆಟ್ಟು ತಿಂದಿದ್ದಾರೆ. ಇದೆಲ್ಲ ಜನರಿಗೆ ಗೊತ್ತಾಗಬೇಕು. ನಮ್ಮ ಮುಂದಿನ ಮಕ್ಕಳಿಗೆ ಕೂಡ ನಾವು ಯಾವ ರೀತಿ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವ ಒಂದು ರೀತಿ ನಮ್ಮ ಮುಂದೆ ನಿಲ್ಲಬೇಕು ಅನ್ನುವ ಉದ್ದೇಶದಿಂದ ನಾವು ಈ ರೀತಿಯಲ್ಲಿ ಕಟ್ಟಿದ್ದೇವೆ. ಈ ಬಹಳ ಒಂದು ಹೆಮ್ಮೆಯ ಕೆಲಸ ಅಂತ ನಾನು ಹೇಳಬಯಸ್ತೇನೆ. ಮುಖ್ಯವಾಗಿ ನಾನು ಹೇಳೋದು ಅಂತ ಹೇಳಿದರೆ, 2-3 ಮಂದಿ ನಾವು ಈ ಪ್ರಯತ್ನವನ್ನು ಶುರು ಮಾಡಿದಾದರೂ ಈಗ ಇಡೀ ಊರಿನವರೇ ಈ ಊರಿಗೆ ಕೈ ಹಾಕ್ತಾ ಇದ್ದಾರೆ. ಪರ ಊರಿನವರು ಕೂಡ ಮುಂದೆ ಬರ್ತಾ ನಮಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೊಂದು ಭಾಳ ಸಂತೋಷದ ಸಂಗತಿ ಅಂತ ಹೇಳಬೇಕು. ನೋಡಿ, ಈ ಸಮಿತಿಯ ಗೌರವಾಧ್ಯಕ್ಷರು ಇಲ್ಲಿ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ ಹೇಳುವ ಒಂದು ಮಾಹಿತಿ ನೀಡ್ತಾರೆ. ಸದಾಶಿವೋಪಾಧ್ಯಾಯರು, ನಮಸ್ಕಾರ. ನೋಡಿ, ಭಾಳಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಯಾವಾಗ ಇದು ಲೋಕಾರ್ಪಣೆ ಯಾವಾಗ ಆಗುತ್ತೆ? ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ 1947 ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಕ್ಕಿದ ದಿನದಂದೇ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅನ್ನುವ ಉದ್ದೇಶದಿಂದ, ಆ ವಿಶೇಷ ದಿನ ಅದೇ ಆಗಿರ್ಬೋದು ಅಂತ ಹೇಳುವ ತೀರ್ಮಾನದಿಂದ ನಾಡ್ದು ಆಗಸ್ಟ್ 15ಕ್ಕೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮತ್ತು MD ಅಧಿಕಾರಿ ಅಂತ ಹೇಳಿದರೆ, MD ಅಧಿಕಾರಿ ನಮ್ಮ ಪಡುಕುಳೂರು ಗ್ರಾಮಕ್ಕೆ ಎಲ್ರಿಗೂ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿ. ಯಾಕೆಂತ ಹೇಳಿದರೆ, ಇಡೀ ನಮ್ಮ ಪಡುಕುಳೂರು ಗ್ರಾಮ ಅವರ ಒಂದು ಯಜಮಾನತ್ವದಲ್ಲಿ, ಅವರ ಮನೆಯ ಯಜಮಾನತ್ವದಲ್ಲಿದ್ದಂಥ ಒಂದು ಕಾಲಘಟ್ಟ ಇತ್ತು. ಅದರ ಮೇಲೆ ಏನೆಲ್ಲಾಗಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ಹೋರಾಟ ಮಾಡಿದರು. ಅಂಥ ವ್ಯಕ್ತಿಗಳನ್ನು ನಾಡ್ದು ಆಗಸ್ಟ್ 15ರಂದು ಅವರ ಮೂರ್ತಿಯ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಬರಬೇಕು ಅಂತೇಳಿ ನಮ್ಮ ಸ್ವಾಗತ ಸಮಿತಿಯನ್ನು ನಾವು ಕೇಳ್ತಾ ಇದ್ದೇವೆ. ಯಾವುದೇ ಒಂದು ಮಹಾನ್ ಕಲಾಕೃತಿ, ಮಹಾನ್ ಕಟ್ಟಡ ನಿರ್ಮಾಣ 2 ಸಲ ಆಗ್ತದಂತೆ. ಒಮ್ಮೆ ಒಬ್ಬನ ಮನಸ್ಸಿನಲ್ಲಿ ಅದು ಸೃಷ್ಟಿಯಾಗ್ತದೆ, ಇನ್ನೊಮ್ಮೆ ಅದು ನೈಜವಾಗಿ ರಚನೆ ಆಗ್ತದೆ. ಈ ಒಂದು ಮಹಾನ್ ಕಾರ್ಯ ಪಡುಕುಡೂರಿನಲ್ಲಿ ಪಡುಕುಡೂರು ಬೀಡು ಶ್ರೀ MD ಅಧಿಕಾರಿಯವರ ಪ್ರತಿಮೆ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅದು ಮೊದಲು ಯಾರ ಮನಸ್ಸಿನಲ್ಲಿ ಮೂಡಿದ್ದು ಅಂದರೆ ಪಡುಪರ್ಕಳ ಶಂಕರ ಶೆಟ್ಟಿಯವರ ಮನಸ್ಸಿನಲ್ಲಿ ಮೂಡಿದ್ದು. ಅವರು ಇಲ್ಲಿಯ ಹಿರಿಯರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಮಿತಿಯನ್ನು ಇಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿ ರಚನೆಗೊಳ್ಳುತ್ತದೆ. ಅದರ ಗೌರವಾಧ್ಯಕ್ಷರಾಗಿ ಶ್ರೀ ಭದ್ರಕಾಳಿ ದೇಗುಲದ ಅರ್ಚಕರಾಗಿರುವಂತಹ ಗೌರವಾನ್ವಿತ ಶ್ರೀ ಸದಾಶಿವ ಉಪಾಧ್ಯಾಯರು ಗೌರವಾಧ್ಯಕ್ಷರಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ವರಂಗ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಜೊತೆಗೆ ವರಂಗ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆಗಿರುವಂಥ ಶ್ರೀ ಜಗದೀಶ ಹೆಗಡೆಯವರು. ಈ ಒಂದು ಸಮಿತಿಯ ಕಾರ್ಯದರ್ಶಿಯಾಗಿ ಇದರ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ಮುಂಬೈ ಮತ್ತು ಊರಿನಲ್ಲಿ ಇದರ ಸಂಘಟನೆಯ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡವರು ಉದ್ಯಮಿಗಳಾಗಿರುವಂತಹ ಪಡುಪರ್ಕಳ ಹರೀಶ್ ಶೆಟ್ಟಿಯವರು.
ಜೊತೆಗೆ ಈ ಸಂಸ್ಥೆಯ ಖಜಾಂಚಿಯಾಗಿ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಈ ಸಮಿತಿಗೆ ವಿಶೇಷ ಸಹಕಾರವನ್ನು ನೀಡ್ತಾ ಇರುವವರು ಲಯನ್ಸ್ ಸಂಸ್ಥೆಯಲ್ಲಿ ತನ್ನನ್ನು ಸುಮಾರು ಸುದೀರ್ಘ 25 ವರ್ಷಗಳಿಂದ ತೊಡಗಿಸಿಕೊಂಡವರು ಗೌರವಾನ್ವಿತ ಶ್ರೀ ಅಶೋಕ ಎಂ ಶೆಟ್ಟಿಯವರು. ಜೊತೆಗೆ ಈ ಸಮಿತಿಯ ಉಪಾಧ್ಯಕ್ಷರಾಗಿ ಜನಪ್ರತಿನಿಧಿಗಳಾಗಿ ಕರ್ತವ್ಯವನ್ನು ಈ ಹಿಂದೆ ನಿರ್ವಹಿಸಿದವರು ಈ ಊರಿನ ಓರ್ವ ಪ್ರಗತಿಪರ ಕೃಷಿಕರು ಆಗಿರುವಂಥ ಗೌರವಾನ್ವಿತ ಹೃದಯಕುಮಾರ ಶೆಟ್ಟಿಯವರು ಉಪಾಧ್ಯಕ್ಷರಾಗಿ ಸಮಿತಿಯ ಚಟುವಟಿಕೆಗಳು ಸಾಂಗವಾಗಿ ನೆರವೇರಲಿಕ್ಕೆ ಸಹಕಾರವನ್ನು ನೀಡ್ತಾರೆ. ಜೊತೆಗೆ ಇಡೀ ಪಡುಕುಡೂರಿನ ಊರಿನ ಸಮಸ್ತ ಗ್ರಾಮಸ್ಥರು ಈ ಸಮಿತಿಯ ವಿವಿಧ ಪದಾಧಿಕಾರಿಗಳಾಗಿ ಸದಸ್ಯರಾಗಿ ಈ ಕಾರ್ಯಕ್ರಮ ತಮ್ಮದೇ ಒಂದು ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ದುಡಿತಾ ಇದ್ದಾರೆ. ಇಲ್ಲಿ ನಾವು ಎಲ್ಲರ ಹೆಸರನ್ನು ಉಲ್ಲೇಖಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಈಗ ನಾವು ಈ ಪ್ರತಿಮೆಯ ಹತ್ತಿರ ನಾವು ನಿರ್ಮಾಣ ಆಗ್ತಾ ಇರುವಂಥ ಜಾಗದಲ್ಲಿ ನಿಮಗೆ ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿದರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸ್ತ್ರೀ ಶಕ್ತಿ, ಮಹಿಳಾ ಶಕ್ತಿ ಕೂಡ ನಮ್ಮ ಈ ಸಮಿತಿಯಲ್ಲಿ ನಮಗೆ ಜೊತೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾವು ಹೆಸರು ಹೇಳದಿದ್ದರೂ ಅವರನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು, ಪಡುಕುಡೂರು ಮತ್ತು ಈ ಊರಿನ ಆಸುಪಾಸಿನ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಈ ಪ್ರತಿಮೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಅದರ ಪೂರ್ವಭಾವಿ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ವಿಶೇಷ ಸಹಕಾರವನ್ನು ನೀಡ್ತಾ ಇದ್ದಾರೆ. ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.